ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ದೀಪಾವಳಿ ಹಬ್ಬಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀವಿ. ದಶಮಿ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿದೆ. ಮನೋಮಿ ನೋಡ್ತಾ ಇದ್ದಾಳೆ. ತಶು ಫ್ಯಾನ್ ಎಲ್ಲಿದೆ? ತಶು ತೋರ್ಸು. ಅಲ್ಲ, ಇಲ್ಲಿ ಕಾಣ್ತಾ ಇದೆ ನೋಡಲ್ಲ ಫ್ಯಾನ್ಸ್. ಮನೋಮಿ ಚೀಸ್ ಎಲ್ಲಿದೆ ಚೀಸು? ಏನು ದಶು? ಎಲ್ಲಿಗೆ ಹೋಗ್ತಿದ್ಯಾ ದಶು? ಎಲ್ಲಿಗೂ ಹೋಗ್ತಿಲ್ಲ. ನಿಲ್ಸಿಬಿಟ್ಟಿದಾರ ಕಾರಣ? ಹೌದಾ? ಅಕ್ಕ ಏನ್ ತಗೊಂಡ್ಬಂದಿದ್ದಾಳೆ? ಏನ್ ಕ್ರಾಫ್ಟ್ ಇದು ಮನೋಮಿ? ಚೆನ್ನಾಗಿದೆಯಾ ಲ್ಯಾಂಪು? ಎಲ್ಲಿ ತಗೊಂಡು ಹೋಗ್ತಿದ್ಯಾ ಲ್ಯಾಂಪ್ನ? ದಶು ಬೇಕಾ ಲ್ಯಾಂಪು? ಬೇಕಾ ದಶು ಲ್ಯಾಂಪು? ನೋಡು ನಾವು ಎಲ್ಲೋಯ್ತು ಲ್ಯಾಂಪು? ಸುಳ್ಳು ಡ್ರಾಮಾ. ಆ್ಯಕ್ಚುಲಿ ನಾವು ಹೊರಡೋದೇ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಟೀ ಬ್ರೇಕ್ ಅಂತ ಬ್ರೇಕ್ ತೊಗೊಂಡ್ವಿ. ಸೊ ಇಲ್ಲಿ ಟೀ ಕುಡಿದ್ಬಿಟ್ಟು ಎಳ್ನೀರನ್ನ ತೊಗೊಂಡು, ಆ್ಯಕ್ಚುಲಿ ಟೀ ಕುಡಿಯೋಕ್ಕೆ ಅಂತ ನಿಲ್ಲಿಸಿರೋದು, ಟೀ ಕುಡ್ತಿಲ್ಲ ಫ್ರೆಂಡ್ಸ್. ಇದು ನಮ್ಮ ಡ್ರೈವ್ ಇರೋದು. ಸೊ ನಾವು ಹೊರಟ್ವಿ. ಆಲ್ಮೋಸ್ಟ್ ನೈಟ್ ಆಗಿತ್ತು ನಾವು ಮನೆ ರೀಚ್ ಆಗೋದ್ರೊಳಗೆ. ದಶಮಿ ಬಂದುಬಿಟ್ಟು ಆಟ ಆಡ್ತಾ ಇದ್ದಾಳೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಫ್ರೆಂಡ್ಸ್, ನಾವು ಇವಾಗ ಬಂದಿದ್ದೀವಿ. ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಡೇ ಇವಾಗ 3 ದಿನ ಇರುತ್ತೆ. ಇವತ್ತು ಆ್ಯಕ್ಚುಲಿ ಮಂಡೇ ಅಲ್ವಾ? ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಹಬ್ಬ ಇರೋದು. ಅಮಾವಾಸ್ಯೆ ಬೆಳಗಿನ ದಿನ. ಅಮಾವಾಸ್ಯೆ ಬೆಳಗಿನ ದಿನ ನರಕ ಚತುರ್ದಶಿ ಮಾಡ್ತೀವಿ ಅಲ್ವಾ? ಸೊ ಅದಕ್ಕಿಂತ ಅದಕ್ಕೂ ಹಿಂದಿನ ದಿನ ಬಲಿಂದ್ರನ ತೊಗೊಬರ್ತೀವಿ. ಬಲಿಂದ್ರನ ಒಂದು ಮಡಿಕೆಯಲ್ಲಿ ತೊಗೊಬರೋದು. ಮಣ್ಣಿಂದ ಮಾಡಿರೋ ಮಡಿಕೆಯಲ್ಲಿ ನೀರು ತುಂಬಿಸ್ಬಿಟ್ಟು, ಆ ನೀರಿಗೆ 3 ಕಲ್ಲು ಹಾಕಿಬಿಟ್ಟು, ಚಿಕ್ಕದು ಕಲ್ಲನ್ನ ಹಾಕಿಬಿಟ್ಟು ಬಾವಿ ಹತ್ರ ತೊಗೊಬರ್ತೀವಿ. ಬಾವಿಲಿರೋ ನೀರಲ್ಲಿ ತುಂಬಿಸ್ಕೊಂಡು ತೊಗೊಬರ್ತೀವಿ. ಒಂದು ಕೊಡಪಾನ ತೊಗೊಂಡೋಗಿ ಈ ಬಲಿಂದ್ರಕ್ಕೂ ಹಾಕಿ ಕೊಡಪಾನ ತುಂಬ ನೀರು ತೊಗೊಬಂದ್ಬಿಟ್ಟು ಒಳಗೆ ತೊಗೊಬರ್ತೀವಿ ಬಲಿಂದ್ರಕ್ಕೆ. ಸೊ ಇದೇ ಇದು ವಿಶೇಷತೆ. ಮತ್ತು ನಮ್ಮ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಬಿಟ್ಟಿರುತ್ತಲ್ವ, ಅಡಿಕೆ, ಅದ್ರ ಜೊತೆ ಹಿಂಗಾರ, ಮಾವಿನ ಎಲೆ ಎಲ್ಲ ಹಾಕಿ ಪಚ್ಚತೇನೆ ಅಂತ ಬರುತ್ತೆ, ಅದು ಒಂದು ಗಿಡ. ಆ ಗಿಡದ ಎಲ್ಲ ಮುಡಿಸ್ತೀವಿ ನಾವು. ಇದು ಮುಡಿಸ್ಬಿಟ್ಟು, ಮತ್ತು ಚೆಂಡು ಹೂವು ಇದರಲ್ಲಿ ವಿಶೇಷತೆ. ಈ ಚೆಂಡು ಹೂವು ನೀವು ಹೆಚ್ಚಾಗಿ ನೋಡಿ ಫ್ರೆಂಡ್ಸ್, ಈ ಚೆಂಡು ಹೂವನ್ನ ಹೆಚ್ಚಾಗಿ ದೇವರಿಗೆ ಮುಡಿಸಲ್ಲ, ಆದರೆ ಬಲಿಂದ್ರಕ್ಕೆ ಮುಡಿಸ್ಲೇಬೇಕು. ನಾವು ಈ ಬಲಿಂದ್ರಕ್ಕೆ ಚೆಂಡು ಹೂ ಇರಲೇಬೇಕು. ಹೆಚ್ಚಾಗಿ ದೀಪಾವಳಿ ಹಬ್ಬದಲ್ಲಿ ಚೆಂಡು ಒಂದು ವಿಶೇಷತೆ ಇದೆ ಅಂತಲೇ ಹೇಳ್ಬೋದು. ಈ ಬಲಿಂದ್ರನ ತೊಗೊಬಂದುಬಿಟ್ಟಿದ್ವಿ. ಬೆಳಗ್ಗೆ ತುಂಬ ಅರ್ಲಿ ಮಾರ್ನಿಂಗ್ ತೊಗೊಬರ್ತೀವಿ. ಸೊ ಅಂದರೆ ಅಷ್ಟೊಂದು ಬೇಡಕ್ಕಿರಲ್ಲ ನಮಗೆ, ಕತ್ಲಲ್ಲೇ ತೊಗೊಬರ್ಬೇಕು ಬಲಿಂದ್ರನ. ಹಾಗೆಯೇ ಇವಾಗಲೂ ಅದೇ ಸಂಪ್ರದಾಯ ಫಾಲೋ ಮಾಡ್ತಿರೋದು. ಸ್ವಲ್ಪ ಅರ್ಲಿ ಮಾರ್ನಿಂಗ್ಗೆ ತೊಗೊಬಂದುಬಿಡ್ತೀವಿ. ಸೊ ಆಮೇಲೆ ಅದು ಬಂದುಬಿಟ್ಟು 5 ದಿನ ಇರುತ್ತೆ ಈ ಹಬ್ಬ. ಬಲಿಂದ್ರನ ತೊಗೊಬಂದುಬಿಟ್ಟು ಬೂರಿ ದಿನ ಅಂತ ಹೇಳ್ತೀವಿ. ಬೂರಿ ದಿನ, ಆಮೇಲೆ ನೆಕ್ಸ್ಟ್ ದಿನ ಈ ಬಲಿಂದ್ರನ ತಂದಾದ್ಮೇಲೆ ಬೂರಿ ದಿನ ಆದಮೇಲೆ ನೆಕ್ಸ್ಟ್ ದಿನವೇ ನರಕ ಚತುರ್ಥಿ. ಸೊ ಅದಾದಮೇಲೆ ನಮಗೆ ವರ್ಷಡ್ಕ ಅಂತ ಬರುತ್ತೆ. ನರಕ ಚತುರ್ಥಿ ನೆಕ್ಸ್ಟ್ ದಿನ ಅಲ್ಲ, ಅದಕ್ಕೂ ನೆಕ್ಸ್ಟ್ ದಿನ. ಸೊ ಅಷ್ಟು ದಿನದವರೆಗೂ ಬಲಿಂದ್ರನ ಇಡ್ತೀವಿ ನಾವು. ಬಲಿಂದ್ರನ ಇಟ್ಬಿಟ್ಟು ನೆಕ್ಸ್ಟ್ ಡೇ, ಇದು ಆ್ಯಕ್ಚುಲಿ ಬಲಿಂದ್ರನ ತಂದು ಮಂಡೇ ಅಲ್ಲ, ಇದು ಟ್ಯೂಸ್ಡೇ ಬಂದುಬಿಟ್ಟು ನಮ್ಮದು ಆರತಿ ಮಾಡ್ತೀವಿ. ಯಾವ್ದು ಹಸುಗಳಿಗೆ ಮತ್ತು ಯಾವುದೇ ಪ್ರಾಣಿ ನಾವು ಸಾಕಿರ್ತೀವಲ್ವ, ಮೇಯೋಕ್ಕೆ ಹೋಗಿರುತ್ತೆ, ಅವರು ಮನೆಗೆ ಬಂದ ತಕ್ಷಣ ಕಪ್ಪಾರತಿ ಅಂತ ಹೇಳಿಬಿಟ್ಟು ಮಾಡ್ತಾರೆ. ಕಪ್ಪಾರತಿ ಅಂದರೆ ಇದ್ಲಲ್ಲಿ ತಗೊಬಂದ್ಬಿಟ್ಟು ಹಾಕೋದು. ಸೊ ಇವೆಲ್ಲ ಕುರಿ ಆಲ್ಮೋಸ್ಟ್ ನೈಟ್ ಬಂದಿದ್ದಾವೆ. ಇವಕ್ಕೆಲ್ಲ ಜೋಳ ಕೊಟ್ಟಿದ್ದಾರೆ, ಜೋಳ ಎಲ್ಲ ತಿಂತಾ ಇದ್ದಾವೆ. ಮತ್ತು ಕುರಿಗೆ ಇಲ್ಲಿ ಹಬ್ಬಕ್ಕೆ ಕುರಿನ ತಗೊಂಡು ಹೋಗಿ, ಸೊ ಅದನ್ನು ಸಂಪ್ರದಾಯ ಇರೋದು ಕುರಿ ಪೂಜೆ. ಸೊ ಅದಕ್ಕೋಸ್ಕರ ತಗೊಂಡೋಗೋಕ್ಕೆ ಸ್ವಲ್ಪ ಜನ ಆಲ್ರೆಡಿ ಬಂದಿದ್ದಾರೆ. ಟೋನಿ ಬಾ ಬಾ, ಟೋನಿ ಬಾ ಬಾ ಬಾ, ಟೋನಿ. ನಮ್ಮ ಟೋನಿ ಸಣ್ಣ ಕಾಣ್ತಾನಲ್ಲ.
ರಾಣಿ ಬಾ ಕೂತು ಕೂತು. ಅದು ಮಂದಿ ಮಾತಲ್ಲ, ಇವ್ರದ್ದು ಒಂದೊಂದು ಅಲ್ಲಣ, ಇವ್ರದ್ದು ಒಂದೊಂದು ಹಿಂಸೆ ಅಲ್ಲಣ ಇವ್ರದ್ದು. ಚಿಕ್ಕ ಹಾಡು ಹೇಳಿ. ಇಲ್ಲಿ ಅವ್ರಿಗೆ ಯಾವ ಕುರಿ ಬೇಕು ಅಂತ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಇವ್ರಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೂ ರೈಟ್ ಟೈಮ್ ಆಗಿದೆ ನೋಡಿ. ಎಲ್ಲ ಕುರಿಗಳು ಹೊರಗಿದ್ದಾವೆ. ಸೊ ಅವ್ರು ಯಾವ್ದು ಬೇಕು ಅಂತ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಕ್ಚುಲಿ ಅವ್ರಿಗೆ 3 ಕುರಿ ಏನೋ ಬೇಕಂತೆ. ಒಂದು ಸ್ವಲ್ಪ ಜನನೇ ಬಂದಿದ್ದಾರೆ, ಒಂದು 5-6 ಜನ ಬಂದಿದ್ದಾರೆ ತೊಗೊಂಡೋಗೋಕ್ಕೋಸ್ಕರ. ಅವ್ರಿಗೆ ಸೆಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಮಂಗಳವಾರ, ಸೋಮವಾರ ಆದಮೇಲೆ ಮಂಗಳವಾರ ನಾನು ಹೂವೆಲ್ಲ ಕೊಯ್ದುಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಾಳೆ ಆ್ಯಕ್ಚುಲಿ ಪೂಜೆ ಇರೋದ್ರಿಂದ ಸೊ ಇವತ್ತು ಹಿಂದಿನ ದಿನವೇ ಎಲ್ಲದೂ ರೆಡಿ ಆಗಬೇಕು. ಯಾಕಂದರೆ ಬೆಳಗ್ಗೆನೇ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನರಕ ಚತುರ್ದಶಿಗೆ ನಾನು ರೆಡಿ ಮಾಡ್ಕೊತಿದ್ದೀನಿ. ಹೂವೆಲ್ಲ ಕೊಯ್ದುಬಿಟ್ಟು ರೆಡಿ ಆಗ್ತಾಯಿದೆ. ಇವಾಗ ಇಲ್ಲಿ ಚಪ್ಪೆ ರೊಟ್ಟಿ ಮಾಡ್ತಾಯಿದ್ವಿ. ಚಪ್ಪೆ ರೊಟ್ಟಿ ಅಂದರೆ ಅಕ್ಕಿ ಹಿಟ್ಟಿಗೆ ಬಿಸಿ ನೀರನ್ನ ಹಾಕಿಬಿಟ್ಟು, ಉಪ್ಪು ಹಾಕಲ್ಲ, ರೊಟ್ಟಿ ಮಾಡ್ತೀವಿ. ಇದು ಚಿಕ್ಕ ಚಿಕ್ಕ ರೊಟ್ಟಿಗಳು ಮಾಡೋದು. ಈ ಚಿಕ್ಕ ಚಿಕ್ಕ ರೊಟ್ಟಿಗಳನ್ನ ಮಾಡಿಬಿಟ್ಟು ಹಂಚಲ್ಲಿ ಬೇಯಿಸ್ತೀವಿ. ಬೇಯಿಸ್ಬಿಟ್ಟು ಇದನ್ನು 2 ಹೋಲ್ ಮಾಡಿರ್ತೀವಿ. ಯಾಕಂದರೆ ಇದನ್ನು ನಾವು ಸುರಿತೀವಿ ದಾರದಲ್ಲಿ. ಅಡಿಕೆಕಾಯಿ ಇರುತ್ತಲ್ವ, ಅಡಿಕೆಯಿಂದ ಇದನ್ನು ಹಾಕಿಬಿಟ್ಟು ಮತ್ತು ಚೆಂಡು ಹೂವೆಲ್ಲ ಹಾಕಿಬಿಟ್ಟು ಸುರಿತೀವಿ. ಸೊ ನಾವು ಸುರಿಯೋ ವಿಡಿಯೋ ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ. ಇವಾಗ ಚಪ್ಪೆ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ಚಿಕ್ಕದಾಗಿ ಬಡಿದ್ಬಿಟ್ಟು 2 ಹೋಲ್ ಮಾಡಬೇಕು ಅಷ್ಟೇ ಇದ್ರದ್ದು. ಮನೋಮಿ ದಶಮಿನೂ ನಾವು ಮಾಡ್ತೀವಿ ಅಂತ ಬಂದಿದ್ದಾರೆ. ನಾನಿಲ್ಲಿ ಬೇಯಿಸ್ತಾ ಇದ್ದೀನಿ. 2 ಹೋಲ್ ಮಾಡಿದ್ದೀನಿ, ಬೇಯಿಸ್ತಾ ಇದ್ದೀನಿ. ಏನಂದರೆ ಮನೋಮಿಗೆ ದಶಮಿಗೆ ಇದು ಮಾಡೋಕ್ಕೆ ಖುಷಿ. ಎಲ್ಲರಿಗೂ, ಮಕ್ಕಳಿಗೆ ಆ್ಯಕ್ಚುಲಿ ದೊಡ್ಡವ್ರಿಗಿಂತ ಈ ಥರ ಮಾಡೋದ್ರಲ್ಲಿ ಖುಷಿ ಇರುತ್ತೆ. ಬಟ್ ನಾವು ಮಾಡೋದಕ್ಕಿಂತ ಹಾಳು ಮಾಡೋದೇ ಜಾಸ್ತಿ ಆಗಿರುತ್ತೆ. ಸೊ ಇವತ್ತು ನೈಟು ನಾವು ಎಲ್ಲ ಕೆಲಸ ಮಾಡಿಬಿಟ್ಟು ಇವಾಗ ನೈಟೆಲ್ಲ ಸುರಿತಾ ಇದ್ದೀವಿ ಹೂವನ್ನೆಲ್ಲ. ಇಲ್ಲಿ ಬಂದುಬಿಟ್ಟು ಮನೇಲಿ ಬಿಟ್ಟಿರೋದು ಇದು ಚೆಂಡು ಹೂವು ಮತ್ತು ಮಲ್ಲಿಗೆ ಹೂವು ಮನೇಲಿ ಬಿಟ್ಟಿರೋದು. ಈ ಚೆಂಡು ಹೂವು ನಾವು ಎಷ್ಟು ಕೊಯ್ದಿದ್ವಿ ಅದನ್ನೆಲ್ಲ ನೈಟೇ ಸುರಿದಿಡಬೇಕು. ಬೆಳಗ್ಗೆ ಗಾಡಿ ಪೂಜೆಗೆ ಮತ್ತು ಅದು ಹಸುಗಳಿಗೆ ಎಲ್ಲ ಹಾಕೋದು. ಇಲ್ಲಿ ಆ್ಯಕ್ಚುಲಿ ಹಸುಗಳದ್ದೆಲ್ಲ ಪೂಜೆ ಇರುತ್ತೆ ನಾಳೆ ಬೆಳಗ್ಗೆ. ಸೊ ಹಾಗಾಗಿ ಇದನ್ನು ನಾವು ಇವತ್ತು ನೈಟೇ ಸುರಿದು ಇಲ್ಲಿ ಪ್ರಸಾದ ಎಲ್ಲ ಕಟ್ಟಿಟ್ಟಿದ್ದೀವಿ. ಮಾವಿನ ಎಲೆ ಮತ್ತು ಅಂಬಾಡೆ ಎಲೆ ಅಂತ, ಅಂದರೆ ವಿಳೆದೆಲೆ ಏನಿರುತ್ತೆ ಅಷ್ಟೇ ದೊಡ್ಡದಾಗಿ ಅಂಬಾಡೆ ಎಲೆ ಇರುತ್ತೆ, ಅದು ಪಚ್ಚೆತೇನೆ, ಆಮೇಲೆ ಅಡಿಕೆಕಾಯಿ ಎಲ್ಲ ಸೇರಿಬಿಟ್ಟು ಪ್ರಸಾದ ಕಟ್ಟಿಡಬೇಕು. ಸೊ ಇಲ್ಲಿ ಎಲ್ಲದನ್ನು ಮಾಡ್ತಾಯಿದ್ವಿ. ಫಸ್ಟು ಇಲ್ಲಿ ಹೂವೆಲ್ಲ ಸುರ್ಕೊಳ್ತಾ ಇದ್ದೀವಿ. ಆಮೇಲೆ ನಾನು ಮಲ್ಲಿಗೆ ಹೂವು ಕಟ್ತಾಯಿದ್ದೀನಿ. ನಮ್ಮ ಅತ್ತೆ ಚೆಂಡು ಹೂವು ಸುರಿತಾ ಇದ್ದಾರೆ. ಮತ್ತು ಒಂದಷ್ಟು ಚೆಂಡು ಹೂವಿನ ಹಾರನ ಇವ್ರು ತುಂಬ ತಂದಿದ್ದಾರೆ, ಪೇಟೆಯಿಂದನೂ ತಂದಿದ್ದಾರೆ. ಸಾಕಾಗಲ್ಲ ಅಂತ ಹೇಳಿಬಿಟ್ಟು ಮನೇಲಿ ಬಿಟ್ಟಿರೋದು. ಏನಂದರೆ ಫ್ರೆಂಡ್ಸ್, ಆ್ಯಕ್ಚುಲಿ ಹಿಂದಿನ ದಿನವೇ ತುಂಬ ಕೆಲಸ ಇರುತ್ತೆ ಅಂತ ಹೇಳ್ಬೋದು ಈ ಹಬ್ಬದಲ್ಲಿ. ಏಕೆಂದರೆ ಕೆಮ್ಮಣ್ಣು ಮತ್ತು ಜೇಡಿ ಮಣ್ಣು ಅಂತ ಬರುತ್ತೆ. ಅದು 2 ವೈಟ್ ಕಲರ್ ಇರುತ್ತೆ ಜೇಡಿ ಮಣ್ಣು. ಕೆಮ್ಮಣ್ಣು ಬಂದು ಕೆಂಪು ಕಲರ್ ಇರುತ್ತೆ. ಅದನ್ನೆಲ್ಲ ಎಲ್ಲ ಮರಕ್ಕೂ ಬಡಿಬೇಕು. ಮತ್ತು ನಮ್ಮ ಮನೆಯಲ್ಲಿ ಬೀರಿರಲಿ, ಹಳೆಯದಾದಂಥ ಬೀರು, ಆಮೇಲೆ ಅವಾಗೆಲ್ಲ ಭತ್ತ ತುಂಬೋಕ್ಕೆ ಎಲ್ಲ ಇರ್ತಿತ್ತು, ಭತ್ತದ್ದು ಕಣಜ ಅಂತ ಹೇಳ್ತಿದ್ರು, ಅದೆಲ್ಲ ಇರ್ತಿತ್ತು. ಇವಾಗೆಲ್ಲ ಇಲ್ಲ. ಸೊ ಅದಕ್ಕೆಲ್ಲದನ್ನು ಬಡಿಬೇಕಿತ್ತು. ಇವ್ರು ಬಂದುಬಿಟ್ಟು ಅಡಿಕೆಕಾಯ್ದು ಹಾರ ಮಾಡ್ತಾಯಿದ್ದಾರೆ. ಈ ಅಡಿಕೆಕಾಯ್ದು ಹಾರಗಳನ್ನ ಮಾಡಿಬಿಟ್ಟು ಕೊಡ್ಕೆ ಮನೆ ಅಂದರೆ ಎತ್ತುಗಳು ಕಟ್ತೀವಲ್ವ ಅಲ್ಲಿ ದೇವರಿಗೆ, ಆಮೇಲೆ ಬಲೀಂದ್ರಗೆ ಎಲ್ಲ ಕಡೆನೂ ಮುಡಿಸ್ತಾರೆ. ಅದಕ್ಕೋಸ್ಕರ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ರಂಗೋಲಿ ಹಾಕಿದ್ದೀನಿ ಎದುರುಗಡೆ. ಇಲ್ಲಿ ದರ್ಶನ್ ನೀನು ಬಿಡಿಸಿದ್ದ ರಂಗೋಲಿನ? ನಾವೇ ಬಿಡಿಸಿದ್ದೆ. ಹೆಂಗೆ ಬಿಡಿಸೋದು ರಂಗೋಲಿನ? ಹಾಂ ಹಾಂ ಹಾಂ, ಹೌದಾ? ದಶು ಬಾ.
ನೆಕ್ಸ್ಟ್ ಡೇ ಮಾರ್ನಿಂಗು ಮನೊಮ್ಮೆ ರೆಡಿಯಾಗಿದ್ದಾಳೆ. ಆಲ್ಮೋಸ್ಟ್ ಇದು ಒಂದು 10 o'clock ಹಾಗೆ ಮಾಡ್ತಾ ಇರೋದು ವೀಡಿಯೋ. 10 ಗಂಟೆಗೆ ಕಾಲ್ಪೂಜೆ ಇರೋದು. ಸೊ ಎಲ್ಲ ರೆಡಿ ಆಗಿದೆ ಕಾಲ್ಪೂಜೆಗೆ. ನಾನು ಜಸ್ಟ್ ಒಂದು ಕ್ಲಿಪ್ಸ್ ತಗೊತಾ ಇದ್ದೀನಿ. ಎಲ್ಲ ಆಲ್ಮೋಸ್ಟ್ ರೆಡಿ ಆಗಿದೆ. ಎಲ್ಲ ಪ್ರಸಾದ ಎಲ್ಲ ತಂದಿದ್ವಿ, ಭೂಮಿ ಹುಣ್ಣಿಮೆ ಬುಟ್ಟಿಲಿ ಇಟ್ಟಿದ್ದೀವಿ ಎಲ್ಲ ಪ್ರಸಾದನೂ. ಇದು ಬಂದುಬಿಟ್ಟು ಹಳೆ ಮನೆಯದು ಗೇಟಲ್ಲಿನೂ ರಂಗೋಲಿ ಹಾಕಿದ್ವಿ, ಯಾವಾಗಲೂ ಹಾಕ್ತಿದ್ವಿ ಅಲ್ವಾ. ಸೊ ಹೊಸ ಮನೆಗೆ ಹೋದ ತಕ್ಷಣ ಏನು ಬಿಡೋದು ಅಂತ ಹೇಳಿಬಿಟ್ಟು ಇಲ್ಲೂ ರಂಗೋಲಿ ಹಾಕಿದ್ದೀವಿ. ಇಲ್ಲಿ ರಂಗೋಲಿ ಹಾಕಿಬಿಟ್ಟು ಕೊಡ್ಕೆ ಮನೆಗೆ ಎಲ್ಲ ರಂಗೋಲಿ ಹಾಕಿದ್ದೀನಿ. ಇಲ್ಲಿ ಬಂದುಬಿಟ್ಟು ಹೊಸ ಮನೆಯದು ದಶೇನು ಟೈಮ್ ಆಗಿದೆ ಬನ್ನಿ ಅಂತ ಹೇಳ್ತಿದ್ದಾಳೆ. ಸೊ ಅದಕ್ಕೆ ನಾನು ಬಂದೆ ಪೂಜೆ ಎಲ್ಲ ಮಾಡೋಕ್ಕೋಸ್ಕರ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ ನೋಡಿ. ಬಲಿಂದ್ರನ್ನು ತಂದು ಕೂರಿಸಿದ್ದೀವಿ. ಬಲಿಂದ್ರಗೆ ಕಾಲು ಪಾದ ಬರೀತೀವಿ, ಅದನ್ನು ಪಾದದ ಮೇಲೂ ಕೂರಿಸ್ಬೋದು. ನಾವು ಅಲ್ಲಿ ಗಾಳಿ ತುಂಬ ಇತ್ತು, ಸೊ ಅದಕ್ಕೋಸ್ಕರ ಇಲ್ಲಿ ಕೂರಿಸಿದ್ದೀವಿ. ಇದೇ ಪಾದ, ಇದು ಹಸುಗಳ ಪಾದನ ಬರಿತೀವಿ ಯಾವಾಗಲೂ ಅಷ್ಟೇ. ಅದು ಪಾದ ಬರೆಯೋದು ಅಂತ ಹೇಳ್ತಾರೆ. ಅದನ್ನು ಕಾಲು ಪೂಜೆ ಮಾಡಬೇಕಿದ್ರೆ ಬರಿಬೇಕು. ಸೊ ಇಲ್ಲೂ ಬರೆದಿದ್ದೀವಿ. ಮನೆ ಒಳಗೂ ಬರೆದು ಕೂರಿಸ್ತಾರೆ. 2 ಕಡೆ ಬರಿತೀವಿ ಹೆಚ್ಚಾಗಿ. ಇಲ್ಲಿ ಮನೆ ಒಳಗೆ ಮತ್ತು ಕೊಡ್ಕೆ ಮನೆ ಹತ್ತಿರ. ಈಗ ಕೊಡ್ಕೆ ಮನೆ ಹತ್ತಿರ ಇದ್ದರೆ ಅಲ್ಲೇ ಬರೀತಾರೆ. ಸೊ ನಾವು ಕೊಡ್ಕೆ ಮನೆ ದೂರ ಇರೋದ್ರಿಂದ ಅಲ್ಲೂ ಸಹ ಬರ್ತಿದ್ದೀವಿ ಒಂದು ಪಾದನ. ಇವಾಗ ಗಾಡಿ ಪೂಜೆನೂ ಮಾಡ್ತಾಯಿದ್ದೀವಿ. ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟು. ಗಾಡಿ ಪೂಜೆನೂ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಮನೋಮಿಗೆ ಖುಷಿಯಾಗ್ಬಿಟ್ಟಿದೆ ನೋಡಿ. ಚಾರ್ವಿಕ್ ಬಂದುಬಿಟ್ಟು ಮನೊಮ್ಮೆ ವೇಲ್ ಹಾಕ್ಕೊಂಡಿದ್ದ. ಸೊ ನನಗೆ ಬೇಡ ಅಂತ ಹೇಳಿಬಿಟ್ಟು ಕೊಡ್ತಾ ಇದ್ದಾನೆ. ಇದು ಕುಂಬಳಕಾಯಿ ಎಲ್ಲ ಆಯಿತು. ಇವಾಗ ಬಂದುಬಿಟ್ಟು ಊಟ. ಆ್ಯಕ್ಚುಲಿ ಕಾಲ್ಪೂಜೆ ಆದ ತಕ್ಷಣ ಅಂದರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ಸಂಪ್ರದಾಯ. ನಮ್ಮ ಮನೇಲಿ ನನ್ನ ಗಂಡನ ಮನೇಲಿ ಅವಾಗ ತಾನೇ ಮಾಡೋದು ಊಟ ಕಾಲ್ಪೂಜೆ ಆದ ತಕ್ಷಣ. ಈಗ ನಮ್ಮ ಅಪ್ಪನ ಮನೆಗೆ ಬಂದಿದ್ದೀವಿ. ಎಲ್ಲ ಹಬ್ಬ ಮುಗಿಸ್ಕೊಂಡು ನೈಟ್ ಬಂದಿದ್ದೀವಿ. ನೈಟಲ್ಲಿ ಇಲ್ಲಿ 7 ಗಂಟೆಗೆ ಮುಗಿಯುತ್ತೆ. ಆ್ಯಕ್ಚುಲಿ 7 ಗಂಟೆ ತನಕ ಉಪವಾಸ ಇರಬೇಕು ನಮ್ಮ ಅಪ್ಪನ ಮನೇಲಿ. ಸೊ ಮಮ್ಮಿ ಬಂದುಬಿಟ್ಟು ದೀಪ ಹಚ್ಕೊಂಡಿದ್ದಾಳೆ. ಒಂದು ಅಡಿಕೆ ಕಾಯಿಗಳನ್ನ ತುರಿತೀವಲ್ವ, ಕಾಯಿನ ಇದ್ರ ಒಳಗೆ ಕ್ಯಾಂಡಲ್ ಹಚ್ಕೊಂಡಿದ್ದಾಳೆ. ನಾನು ಆ್ಯಕ್ಚುಲಿ ಏನಂದರೆ ಇಲ್ಲಿ 7 ಗಂಟೆವರೆಗೂ ಉಪವಾಸ ಇದ್ಬಿಟ್ಟು 7 ಗಂಟೆ ಪೂಜೆ ಮಾಡಿ ಊಟ ಮಾಡೋದು. ಆದರೆ ನನ್ನ ಹಸ್ಬೆಂಡ್ ಮನೇಲಿ ಹಾಗೆಲ್ಲ ಬೇಗನೆ ಕಾಲ್ಪೂಜೆ ಆದ ತಕ್ಷಣ ಊಟ ಮಾಡಿಕೊಂಡು ಆಮೇಲೆ ಎಡೆ ಎಲ್ಲ ಹಾಕಿಬಿಟ್ಟು ದೇವರಿಗೆಲ್ಲ ಎಲ್ಲ ಕಡೆನೂ ಇಟ್ಬಿಟ್ಟು ಪೂಜೆ ಮಾಡೋದು. ಸೊ ಇಲ್ಲಿ ಇವಾಗ 7 ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ. ಆವಾಗ ಎಡೆ ಎಲ್ಲ ಇಟ್ಬಿಟ್ಟು ಎಲ್ಲ ಕಡೆನೂ ಇಟ್ಬಿಟ್ಟು ಎಡೆನ ತೋರಿಸಿ ಪೂಜೆ ಮಾಡಿ ಕಾಯೆಲ್ಲ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋದು ಇಲ್ಲಿ. ಇದು ನಮ್ಮ ಅಮ್ಮನ ಮನೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವೀಗ ಹೊರಟ್ವಿ. ನೆಕ್ಸ್ಟ್ ಡೇ ಊರಿಗೆ ಹೊರಟ್ವಿ, ನಾವು ಬೆಂಗಳೂರಿಗೆ ಹೊರಟ್ವಿ. ಸೊ ಮನೋಮಿ ದಶಮಿ ಎಲ್ಲರೂ ಇದ್ದಾರೆ. ಮನೋಮಿ ದಶಮಿ ಮತ್ತು ಚಿನ್ನು ನಾವು ಎಲ್ಲರೂ ಹೊರಟಿದ್ದೀವಿ. ಮನೋಮಿ ಏನು ಹೊರಗೆ ನೋಡ್ತೀನಿ ಅಂತ ಮೇಲೆ ಹತ್ಕೊಂಡಿದ್ದಾಳೆ. ಬಟ್ ಮೇಲೆ ಹತ್ಸೋಕ್ಕೂ ಭಯನೇ. ಇಲ್ಲಿ ಅಷ್ಟೊಂದೇನು ಇರಲಿಲ್ಲ, ಸ್ವಲ್ಪ ಖಾಲಿ ಇತ್ತು. ಸೊ ಅದಕ್ಕೋಸ್ಕರ ನೋಡು ಅಂತ ಹತ್ಸಿದ್ದೀವಿ. ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದೆ ಗಾಡಿ. ಸಾರಿ ನೋಡಿದ್ದೀನಿ ಬೈಕ್ ಎಲ್ಲ 100-200 ಕುರಿಗಳು ಸತ್ತು ಹೋಗಿರುತ್ತೆ. ಟ್ರಕ್ಗಳೆಲ್ಲ ಹತ್ಸ್ಕೊಂಡು ಹೋಗ್ಬಿಟ್ಟಿರುತ್ತೆ. ಮಧ್ಯಾಹ್ನ ಊಟ ರೆಡಿ ಮಾಡ್ಕೊಬಂದಿದ್ವಿ. ಸೊ ನಾವಿಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಒಂದು ಕಡೆ ಪ್ಲೇಸಲ್ಲಿ ಕೂತ್ಕೊಂಡು ಊಟ ಎಲ್ಲ ತಿಂತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.